ಕನ್ನಡ ಪ್ರಬಂಧ ಗಣರಾಜ್ಯೋತ್ಸವ. ಪೀಠಿಕೆ: ಗಣರಾಜ್ಯೋತ್ಸವವನ್ನು ಪ್ರತಿ ವರ್ಷ ಜನವರಿ 26ರಂದು ಭಾರತದಲ್ಲಿ ಬಹಳ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಈ ದಿನ ಭಾರತ ಗಣರಾಜ್ಯವಾಯಿತು ಎಂಬ ಸಂಭ್ರಮಾಚರಣೆಗೂ ಸಂವಿಧಾನದ ಜಾರಿಗೆ ಬರುವ ಮೊದಲ ದಿನಕ್ಕಾಗಿಯೂ ಪ್ರಾಮುಖ್ಯತೆಯನ್ನು ಹೊಂದಿದೆ. ವಿಷಯ ವಿಸ್ತರಣೆ: 1947ರಲ್ಲಿ ಭಾರತ ಸ್ವಾತಂತ್ರ್ಯವನ್ನು ಗಳಿಸಿದ ನಂತರ ತನ್ನದೇ ಆದ ಸಂವಿಧಾನವನ್ನು ರಚಿಸುವ ಅಗತ್ಯವಿತ್ತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ಸಭೆ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಶ್ರಮವಹಿಸಿ ಸಂವಿಧಾನವನ್ನು ತಯಾರಿಸಿತು. 1950ರ ಜನವರಿ 26ರಂದು ಈ ಸಂವಿಧಾನವನ್ನು ಜಾರಿಗೆ ತರಲಾಯಿತು. ಈ ದಿನ ನಮ್ಮ ದೇಶವು ಪೂರ್ಣ ಗಣರಾಜ್ಯವಾಗಿ ಘೋಷಿಸಲಾಯಿತು. ಗಣರಾಜ್ಯೋತ್ಸವದ ಪ್ರಮುಖ ಆಚರಣೆಯು ದೆಹಲಿಯ ರಾಜಪಥದಲ್ಲಿ ನಡೆಯುತ್ತದೆ. ರಾಷ್ಟ್ರಪತಿ ಭವನದಿಂದ ಇಂಡಿಯಾ ಗೇಟ್ವರೆಗೆ ನಡೆಯುವ ಈ ಉತ್ಸವದಲ್ಲಿ ವಿವಿಧ ರಾಜ್ಯಗಳು ಮತ್ತು ಇಲಾಖೆಗಳು ತಮ್ಮ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ತೋರಿಸುವ ಮೆರವಣಿಗೆ ನಡೆಸುತ್ತವೆ. ನಮ್ಮ ಸೈನಿಕರ ಶಕ್ತಿ, ಶೌರ್ಯ ಮತ್ತು ಭಾರತದ ಸಂಸ್ಕೃತಿಯ ಪರಂಪರೆಯನ್ನು ಈ ಮೆರವಣಿಗೆ ಮನೋರಮವಾಗಿ ಪ್ರದರ್ಶಿಸುತ್ತದೆ. ಈ ದಿನ ಭಾರತದ ರಾಷ್ಟ್ರಪತಿ ತ್ರಿವರ್ಣ ಧ್ವಜಾರೋಹಣ ಮಾಡುತ್ತಾರೆ ಮತ್ತು ದೇಶದ ಜನತೆಗೆ ಸಂದೇಶ ನೀಡುತ್ತಾರೆ. ಇದನ್ನು ಹಿಂಬಾಲಿಸುತ್ತಾ ಸೈನಿಕರ ಪರೇಡ್, ಬಾವುಟಕ್ಕೆ ವಂದನೆ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುತ್ತದೆ. ಶಾಲೆಗಳಲ್ಲಿಯೂ ಗಣರಾಜ್ಯೋತ್ಸವವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತದೆ. ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆಗಳನ್ನು ಹಾಡುತ್ತಾರೆ, ನೃತ್ಯಗಳು, ಭಾಷಣಗಳು ಮತ್ತು ನಾಟಕಗಳನ್ನು ನಡೆಸುತ್ತಾರೆ. ಗಣರಾಜ್ಯೋತ್ಸವವು ಭಾರತದ ಪ್ರಜಾಪ್ರಭುತ್ವ ಮತ್ತು ಸಮಾನತೆಗೆ ನಾಂದಿ ಹಾಡುವ ದಿನವಾಗಿದೆ. ಇದು ದೇಶದ ಏಕತೆ ಮತ್ತು ವಿಭಿನ್ನತೆಯನ್ನು ಚಿತ್ರಿಸುವುದರೊಂದಿಗೆ ನಮ್ಮ ಸಂವಿಧಾನದ ಮಹತ್ವವನ್ನು ನುಡಿಸುತ್ತದೆ. ಈ ದಿನ ನಮ್ಮ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ಜಾಗೃತಿ ಮೂಡಿಸಲು ಸಹಾಯಕವಾಗಿದೆ. ಉಪಸಂಹಾರ: ನಾವು ಪ್ರತಿ ಭಾರತೀಯನು ಈ ದಿನ ನಮ್ಮ ದೇಶದ ಪ್ರಗತಿ ಮತ್ತು ಏಕತೆಯ ಮೇಲಿನ ಹೆಮ್ಮೆಯನ್ನು ತೋರ್ಪಡಿಸಬೇಕು. ಹುತಾತ್ಮರ ಬಲಿದಾನವನ್ನು ನೆನೆಯಬೇಕು. ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು. ಗಣರಾಜ್ಯೋತ್ಸವದ ಸಂಭ್ರಮವು ನಮ್ಮಲ್ಲಿ ದೇಶಾಭಿಮಾನ ಮತ್ತು ದೇಶ ಸೇವೆಯ ಮನೋಭಾವವನ್ನು ಹುಟ್ಟಿಸುವ ದಿನವಾಗಿದೆ. ಧನ್ಯವಾದಗಳು. ಜೈ ಹಿಂದ್.